ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಹಂಬುಜಾ ಲಾಗ್. ನಾನಿಷ್ಟು ದಿನ ಏನಕ್ಕೆ ಲಾಗ್ ಮಾಡಿರಲಿಲ್ಲ ಅಂದರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಸೊ ಇದೆಲ್ಲ ವೀಡಿಯೋಸ್ ಮಾಡ್ಕೊಂಡು ಹಾಗೆ ಇಟ್ಕೊಂಡಿದ್ದೆ. ಈಗ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಹೋಗಿದ್ವಿ, ಮದುವೆದು ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ನಂತರ ನಾನು ನೀವು ಇದು ಏಕಾದಶಿದು ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೆಂಕಟರಾಮ ಸ್ವಾಮಿ ದೇವಸ್ಥಾನದಲ್ಲಿ ಈ ಥರ ಅಲಂಕಾರ ಎಲ್ಲ ಮಾಡಿದರು. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಅಂದರೆ ನಾನು ಥ್ರೋಟ್ ಇನ್ಫೆಕ್ಷನ್ ಇದ್ದಿದ್ದರಿಂದ ನಾನು ವಾಯ್ಸ್ ಕೊಡೋಕ್ಕಾಗಲ್ಲ. ನಾನು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಹಾಗೆ ಇಟ್ಟಿದ್ದೆ ವಿಡಿಯೋನ. ಸೊ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟಾಗಿ. ದಯವಿಟ್ಟು ಸಪೋರ್ಟ್ ಮಾಡಿ. ಏಕಾದಶಿಲಿ ಒಂಟಿಕೊಪ್ಪಲ್ ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತೆ. ನಾನು ಏಕಾದಶಿ ಆದ ಬೆಳಗ್ಗೆಗೆ ಸಾಟರ್ಡೇ ಮಾಡಿರೋಂಥ ವಿಡಿಯೋ ಇದು. ಏಕೆಂದರೆ ನಾನು ಏಕಾದಶಿ ದಿನ ಹೋದ್ರೂ ಕೂಡ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫುಲ್ಲು ಕ್ರೌಡ್ ಇತ್ತು. ಟೆಂಪಲ್ ಒಳಗಡೆನೂ ಕೂಡ ಹೋಗೋಕ್ಕಾಗಲಿಲ್ಲ. ಹಾಗೆ ಹೊರಗಡೆ ಕೈ ಮುಕ್ಕೊಂಡು ಹಾಗೆ ಬಂದಿದ್ದೆ. ಅದಾದ ಮಾರ್ನಿಂಗ್ ಇದು ಸಾಟರ್ಡೇ ಬಂದು ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಸಾಟರ್ಡೇ ವೆಂಟಿಕೊಪ್ಪಲ್ ದೇವಸ್ಥಾನಕ್ಕೆ ಕಾಮನ್ ಆಗಿ ಬರ್ತೀನಿ. ಬಟ್ ಇವಾಗ ಸ್ವಲ್ಪ ಬರ್ತಾ ಇಲ್ಲ. ಆದ್ರೂ ಇವತ್ತು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಲೇಟಾಗಿ ಈ ವಿಡಿಯೋ ಬರ್ತಿದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಮನೆ ಕ್ಲೀನಿಂಗ್ಗೆ ಅಂತ ಕೂಡ ಆಂಟಿಯವರು ಅಂದರೆ ಮಡಿಕೆ ತೆಗಿಬೇಕಲ್ಲ ಮದುವೆಗೆ, ಹಾಗಾಗಿ ಅದನ್ನೆಲ್ಲ ಮನೆ ಕ್ಲೀನ್ ಕೂಡ ಮಾಡ್ಕೊತಾ ಇದ್ರು. ಅಂದರೆ ಕಾಲುವೆಗೆ ಬಂದು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು. ಆ್ಯಕ್ಚುಲಿ ನಾನು ತುಂಬ ಹುಷಾರಿಲ್ಲದೆ ಇರೋ ಕಾರಣ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಹಾಗೆ ಮಧ್ಯದಲ್ಲಿ ನಾನು ಮಧ್ಯಾಹ್ನದ ಮೇಲೆ ಹೋಗಿ ಗಾಡಿಯಲ್ಲಿ ಒಂದು 5 ನಿಮಿಷ ಹಾಗೆ ನೋಡಿಕೊಂಡು ನಾನು ರಿಟರ್ನ್ ಆದೆ. ಬರ್ತಾ ಎಳ್ನೀರು ಕುಟ್ಕೊಂಡು ನಾನು ಶಾಪಿಗೆ ಬಂದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.